ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಹರ್ಷಿತಾ. ಸೊ ನಾನು ಇವಾಗ ಆಫ್ಟರ್ನೂನ್ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದು ಆಲ್ರೆಡಿ 12:30 ಆಗಿದೆ. ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಮೋಟಿವೇಶ್ನಲ್ ಸ್ಪೀಚ್ ಇರುತ್ತೆ, ಅದ್ರ ಜೊತೆಗೆ ಸೊ ಒಂದು ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ನನ್ನದು ಡೈಲಿ ವ್ಲಾಗಲ್ಲಿ ಡೈಲಿ ರುಟೀನಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅಂದರೆ ಸಂಡೇ ವ್ಲಾಗ್ ಇರುತ್ತೆ, ಅಂದರೆ ಸಂಡೇ ಸ್ಯಾಟರ್ಡೆ ಕ್ಲೀನಿಂಗ್ ಮಾಡ್ತಾ ಇದೆ. ಸೊ ಅದ್ರ ಜೊತೆಗೆ ನಾನು ಮಾತಾಡ್ತಾ ಹೋಗ್ತೀನಿ, ಬರೀ ಕ್ಲೀನಿಂಗ್ ಮಾತ್ರ ತೋರಿಸ್ತಾ ಇರಲ್ಲ, ಅದ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಚೆನ್ನಾಗಿ ನೋಡ್ತಾ ಇತ್ತು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ಬೋದು ನನ್ನ ಫೇಸ್ ಫುಲ್ ಒಂಥರ ಡ್ರೈ ಆಗಿದೆ, ಅದಕ್ಕೋಸ್ಕರ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ಕಿನ್ ಕೇರ್ಗೆ ಬಂದುಬಿಟ್ಟು ಜಸ್ಟ್ ಅಲೋವೆರಾ ಜೆಲ್ ಹಚ್ಕೋತೀನಿ, ಯಾಕಂದರೆ ಫುಲ್ ಒಂಥರ ಡ್ರೈ ಆಗಿದೆ ಸ್ಕಿನ್ನು. ಅದಕ್ಕೋಸ್ಕರ ನಾವೇನಾದರೂ ಹಚ್ಕೊಳ್ಳೇಬೇಕಾಗುತ್ತೆ. ಅದು ನಮ್ಮ ಸ್ಕಿನ್ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ನಾವು ಹೇಗೆ ಕೇರ್ ಮಾಡ್ತೀವೋ, ನಮ್ಮ ಒಂದು ಚರ್ಮದ ಬಗ್ಗೆ ಕೂಡ, ಚರ್ಮ ಆಗಿರ್ಬೋದು, ಕೂದಲಾಗಿರ್ಬೋದು, ಅದರ ಬಗ್ಗೆ ಕೂಡ ನಾವು ಖಂಡಿತವಾಗ್ಲೂ ಆರೈಕೆ ಮಾಡಲೇಬೇಕಾಗುತ್ತೆ. ಸೊ ಸ್ಕಿನ್ನು, ಲಿಪ್ಸ್ ಎಲ್ಲ ನೋಡ್ಬೋದು ಒಂಥರ ಫುಲ್ಲು ಡ್ರೈ ಆಗೋಗಿದೆ. ಒಂಥರ ಹೆಚ್ಚಾಗಿ ಚಳಿಗಾಲದಲ್ಲೇ ಆಗುತ್ತೆ ಅಲ್ವಾ, ಸೊ ಅದೇ ರೀತಿ ಆಗಿದೆ. ಅದಕ್ಕೋಸ್ಕರ ನಾನು ಫುಲ್ ಇವಾಗ ಫೇಸ್ಗೆ ಅಲೋವೆರಾ ಜೆಲ್ನ ಹಚ್ಕೋತೀನಿ. ವ್ಲಾಗ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ನೀವು ನೋಡ್ತಾ ಹೋಗಿ. ಸ್ಕಿನ್ ಕೇರ್ ರುಟೀನ್ ಬಂದ್ಬಿಟ್ಟು ನಾನು ಜಾಸ್ತಿ ಏನು ಇದು ಮಾಡಲ್ಲ. ಅಂದರೆ ನನ್ನ ಫೇಸ್ಗೆ ಮಾಯಶ್ಚರೈಸರ್ ಇಲ್ಲ ಸನ್ಸ್ಕ್ರೀನ್ ಅಷ್ಟೇ ಯೂಸ್ ಮಾಡ್ತೀನಿ. ಇವಾಗ ಬಂದು ಫುಲ್ ಒಂಥರ ಸ್ನಾನ ಮಾಡಿ ಆದಮೇಲೆ ಏನಾಗುತ್ತೆ, ಫುಲ್ ಡ್ರೈ ಆಗುತ್ತೆ ನೋಡ್ಬೋದು. ಹ್ಯಾಂಡ್ಸು, ಕೈಗಳೆಲ್ಲ ಡ್ರೈ ಆಗುತ್ತೆ. ಅದಕ್ಕೋಸ್ಕರ ನಾನು ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ತೀನಿ. ನಾನು ಬಂದು ಪತಂಜಲಿ ಹೆಚ್ಚಾಗಿ ಯೂಸ್ ಮಾಡೋದು, ನಾನು ಪತಂಜಲಿ ಆಯುರ್ವೇದಿಕ್ ಅಂದರೆ ಅಲೋವೆರಾ ಜೆಲ್ನೇ ಯೂಸ್ ಮಾಡೋದು. ನೋಡ್ಬೋದು ತುಂಬಾ ಒಳ್ಳೆಯದು ರಿಂಕಲ್ಸ್ಗೆ, ಆಮೇಲೆ ಬ್ಲ್ಯಾಕ್ ಹೆಡ್ಸ್ ಬರುತ್ತೆ, ಆಮೇಲೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಇದು ಇನ್ಸ್ಟೆಂಟ್ ಸೊಲ್ಯೂಷನ್ ಕೊಡುತ್ತೆ ಪಿಂಪಲ್ಸ್, ರಿಂಕಲ್ಸ್. ಅದ್ರ ಜೊತೆಗೆ ನಮ್ಮ ಸ್ಕಿನ್ನು ತುಂಬಾ ಗ್ಲೋ ಆಗುತ್ತೆ. ನೋಡ್ಬೋದು ನನ್ನ ಸ್ಕಿನ್ ಕೇರ್ ಇಷ್ಟೇ ಇರುತ್ತೆ, ಜಾಸ್ತಿ ನನ್ನ ಸ್ಕಿನ್ ಕೇರ್ ಏನು ಮಾಡಲ್ಲ ನಾನು. ನೋಡ್ಬೋದು ನೋಡಿ, ಇದನ್ನು ತಗೊಂಡು ಜಸ್ಟ್ ಹೆಚ್ಚಾಗಿ ಏನು ಮಾಡಿ ಅಂದರೆ, ನೀವು ರಾತ್ರಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಫೇಸ್ನ ವಾಶ್ ಮಾಡ್ಕೊಂಡು ಆದಮೇಲೆ ಈ ಒಂದು ಅಲೋವೆರಾ ಜೆಲ್ನ ನೀವು ಅಪ್ಲೈ ಮಾಡ್ಕೊಳ್ಳಿ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ, ನಮ್ಮ ಒಂದು ಸ್ಕಿನ್ಗೆ ಗ್ಲೋ ಬರುತ್ತೆ. ಹಾಗೆಲ್ಲ ಪಿಂಪಲ್ಸ್ ಏನಿದೆ ನೋಡಿ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಡಾರ್ಕ್ ಸರ್ಕಲ್ಸ್ ಏನಿದೆ ನೋಡಿ, ತುಂಬ ಹೆಚ್ಚಿನ ಜನರಿಗೆ ಬರುತ್ತೆ ಡಾರ್ಕ್ ಸರ್ಕಲ್ಸ್, ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ನೈಟ್ ಹೊತ್ತು ಮಲಗೋದಕ್ಕಿಂತ ಮುಂಚೆ ಹಚ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ನೋಡ್ಬೋದು ನೋಡಿ, ಅಂದರೆ ನಮ್ಮ ಸ್ಕಿನ್ ಡ್ರೈ ಆಯಿತು ಅಂದರೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಆವಾಗ ನೀವು ಮಾಯಶ್ಚರೈಸರ್ ಅಥವಾ ಈ ಒಂದು ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಇದು ಬಂದುಬಿಟ್ಟು ನಾವು ಆಫ್ಟರ್ನೂನ್ ವ್ಲಾಗ್ ಇಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ನೋಡ್ಬೋದು ಪಾನಿಪುರಿ ಮಾಡಿದ್ವಿ, ನನ್ನ ಫೇವ್ರೆಟ್, ನನ್ನ ಮಗಳ ಫೇವ್ರೆಟ್, ಹಾಗೆ ನಂದು ಅಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಪೂರಿ ತೊಗೊಂಡ್ಬಂದರೆ ಸಾಕು, ಮನೆಯಲ್ಲೇ ಮಾಡ್ಬೋದು. ನೋಡಿ ಇದು ಬಂದು ಪಾನಿ, ತುಂಬಾ ಈಸಿಯಾಗಿ ಇದನ್ನು ಕೂಡ ಮಾಡ್ಬೋದು. ಈ ರೆಸಿಪಿನ ನಾನು ಶೇರ್ ಮಾಡಿದ, ಬೇಕು ಅಂದರೆ ಖಂಡಿತ ನೆಕ್ಸ್ಟ್ ಶೇರ್ ಮಾಡ್ತೀನಿ, ಕಮೆಂಟ್ ಮಾಡಿ ಬೇಕು ಅಂತ ಅಂದರೆ. ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು ಏನು ಅಂದರೆ, ನಾನು ಸ್ಕೂಲ್ ಡೇಸ್ಗೆ ಹೋಗ್ತಾ ಇರುವಾಗ ಆಗಿರ್ಬೋದು, ಅಥವಾ ಚಿಕ್ಕ ವಯಸ್ಸಲ್ಲಿರುವಾಗ ಆಗಿರ್ಬೋದು, ತುಂಬ ಜನರು ಏನು ಮಾಡಿದ್ದಾರೆ ಅಂತಂದರೆ, ಬಡವರ ಹಾಗಾದರೆ ಇವ್ರನ್ನ ಮಾತಾಡಿಸ್ಬಾರ್ದು, ಹಾಗೆಯೇ ಇವರಿಂದ ತುಂಬ ದೂರ ಇರಬೇಕು ಅನ್ನೋ ಥರ ಒಂಥರ ಏನು ಹೇಳ್ತಾರೆ, ಒಂಥರ ಕೀಳಾಗಿ ನೋಡುವಂಥದ್ದು, ಹಾಗೆ ಒಂಥರ ಅನುಮಾನ ಥರ ಮಾತಾಡುವಂಥದ್ದು. ನೋಡಿ ಏನಂದರೆ, ಬಡವರಾಗಿ ಹುಟ್ಟೋದು ತಪ್ಪ, ಯಾಕೆ ಹೀಗೆಲ್ಲ ಹೇಳಿ ಹೊಟ್ಟೆ ಉರಿಸ್ತೀರಾ ಅನ್ನೋದು ನನಗೆ ಗೊತ್ತಾಗಲ್ಲ. ಒಂದು ಹೆಲ್ತ್ ಇಶ್ಯೂಸ್ ಬಂದರೂ ಕೂಡ ಯಾವಾಗಲೂ ಕೂಡ ಇವರಿಗೆ ಮುಗಿಯಲ್ಲ, ಅವ್ರಿಗೆ ಮುಗಿಯಲ್ಲ. ಯಾವತ್ತೂ ಅಷ್ಟೇ, ನಾವು ಇನ್ನೊಬ್ಬರಿಗೆ ಕಷ್ಟ ಬಂದಾಗ ನಾವು ಯಾವತ್ತೂ ಆಡ್ಕೋಬಾರ್ದು, ನಗಬಾರ್ದು. ಇವ್ರಿಗೆ ಕಷ್ಟ ಬಂತು ನಮಗೆ ಬಂದಿಲ್ಲ, ಆ ರೀತಿ ನಗೋದು, ತಮಾಷೆ ಮಾಡಿದ್ರೆ ಖಂಡಿತವಾಗ್ಲೂ ನಾಳೆ ನಮಗೂ ಆ ಪರಿಸ್ಥಿತಿ ಬಂದೇ ಬರುತ್ತೆ. ಯಾವತ್ತೂ ಕೂಡ ಅಷ್ಟೇ, ನಾವು ಇನ್ನೊಬ್ರನ್ನ ನೋಡಿಕೊಂಡು, ಬಡವರೇ ಆಗಿರಲಿ ಅಥವಾ ಯಾರೇ ಆಗಿರಲಿ, ನೋಡ್ಕೊಂಡು ನಾವು ಗೇಲಿ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಾಳೆ ಆ ಒಂದು ಸಿಚುವೇಶನ್ ನಮಗೆ ಬಂದೇ ಬರುತ್ತೆ. ಸೊ ನಮಗೆ ನಾಳೆ ಇನ್ನೊಬ್ಬರು ಆ ರೀತಿ ಗೇಲಿ ಮಾಡ್ತಾರೆ. ಸೊ ಬಡವರೇ ಆಗಿರಲಿ ಅಥವಾ ಏನು ದುಡ್ಡು ಇಲ್ಲದೆ ಇರಲಿ, ಬಟ್ ಅವ್ರ ಮನಸ್ಸಲ್ಲಿ ಪ್ರೀತಿ ಸಾಕಷ್ಟು ಇರುತ್ತೆ. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಚಿಕ್ಕವರಾಗಿದ್ದಾಗ ತುಂಬ ಇಂಥದನ್ನೆಲ್ಲ ಫೇಸ್ ಮಾಡಿದ್ದೀವಿ. ಬಡವರು, ಆಮೇಲೆ ಇವ್ರ ಹತ್ರ ಬಡವರಾದರೆ ಏನಂತೆ, ಬಡವ್ರ ಮನೇಲಿ ಸಿಗೋಂತಹ ಗಂಜಿ ಮತ್ತು ಗಂಜಿ ನೀರು ಏನಿದೆ ನೋಡಿ, ಅದಕ್ಕಿಂತ ಇನ್ನೊಂದು ದೊಡ್ಡದು ಏನಾದರೂ ಬೇಕಾ? ಸೊ ಅದನ್ನು ಕುಡ್ಕೊಂಡು ಜೀವನ ಮಾಡಿರೋರು ಎಷ್ಟೊಂದು ಜನ ಇದ್ದಾರೆ.
ಎಲ್ಲರೂ ಕೂಡ ಹುಟ್ಟಿದಾಗಲೇ ಶ್ರೀಮಂತರಾಗಿರೋದಿಲ್ಲ. ಸೊ ಶ್ರೀಮಂತರು ಅಂದರೆ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಆ ಒಂದು ದುಡ್ಡಿಗೆ ಅದು ಏನು ಹೇಳ್ತಾರೆ ಅದು ಶ್ರೀಮಂತಿಕೆ ಅನ್ನುವಂಥದ್ದು ಅಲ್ವಾ. ಸೊ ಇನ್ನೊಬ್ಬರ ದುಡ್ಡಿಂದ ನಾವು ಶ್ರೀಮಂತಿಕೆಯನ್ನು ತೋರಿಸ್ಕೊಂಡ್ರೆ ಅದು ಶ್ರೀಮಂತಿಕೆ ಅನ್ನುವಂಥದ್ದು ಆಗೋದೇ ಇಲ್ಲ. ಅದಕ್ಕೋಸ್ಕರ ಹೇಳುವಂಥದ್ದು. ಸೊ ಇಲ್ಲಿ ನನ್ನ ಮಗಳು ಹೇರ್ ಕಟ್ಟಿಂಗ್ ಮಾಡ್ತಾ ಇದ್ಲು ನೋಡ್ಬೋದು. ತುಂಬಾ ಹತ್ಬಿಟ್ಲು ನನ್ನ ಮಗಳಂತೂ, ತುಂಬಾ ಹತ್ಬಿಟ್ಲು. ಸೊ ನನ್ನ ಮಗಳು ಹೇರ್ ಕಟ್ ಮಾಡಿ ಆದಮೇಲೆ ಮನೆಗೆ ಬಂದು ಸಿಕ್ಕಾಬಟ್ಟೆ ಆಯ್ತಾಳೆ. ನಾನು ಅವಳಿಗೆ ಪ್ರಾಮಿಸ್ ಕೂಡ ಮಾಡಿದೆ, ನೀನು ಮುಂದೆ ಯಾವತ್ತೂ ಹೇರ್ ಕಟ್ ಮಾಡಿಸಲ್ಲ ನಿನಗೆ ಅಂತ. ನಿಜವಾಗ್ಲೂ ತುಂಬ ನನಗೆ 2 days ಫುಲ್ ಮೂಡ್ ಆಫ್ ಆಗೋಗಿತ್ತು ನನ್ನ ಮಗಳ ಹೇರ್ ಕಟ್ ಯಾಕಾದರೂ ಮಾಡಿಸ್ದೆ ಅಂತ. ಅಂದರೆ ಮಕ್ಕಳಿಗೆ ತುಂಬಾ ಅವರು ಆ ಒಂದು ಹೇರ್ಗೆ ತುಂಬಾ ಅಟ್ಯಾಚ್ ಆಗಿರ್ತಾಳೆ ಅನ್ನೋಂಥದ್ದು ನನಗೆ ಅಷ್ಟೊಂದು ಐಡಿಯಾನೂ ಇರಲಿಲ್ಲ. ಬಟ್ ಯಾವಾಗ ಹೇರ್ ಕಟ್ ಮಾಡಿಸಿ ಮನೆಗೆ ಬಂದೆ ನಿಜವಾಗ್ಲೂ ತುಂಬಾ ಹತ್ಬಿಟ್ಲು. ನಾನು ಪ್ರಾಮಿಸ್ ಕೂಡ ಮಾಡಿದೆ ನನ್ನ ಮಗಳಿಗೆ, ಅಂದರೆ ಯಾವತ್ತೂ ಹೇರ್ ಕಟ್ ಮಾಡಿಸಲ್ಲ ಅಂತ. ಯಾಕಂದರೆ ತುಂಬ ಸೆಕೆ ಆಗಿರೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ಒಂಥರ ಇರಿಟೇಷನ್ ಆಗಿಬಿಡುತ್ತೆ ಅಂತ ನಾನು ಮಾಡಿಸಿರುವಂಥದ್ದು. ಬಟ್ ಯಾಕಾದರೂ ಮಾಡಿಸ್ದೆ ಅಂತ ನನಗೆ ನಿಜವಾಗ್ಲೂ ತುಂಬಾ ಗಿಲ್ಟಿ ಫೀಲ್ ಆಗೋಯಿತು. ನೋಡ್ಬೋದು ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ನೋಡ್ಬೋದು. ಈ ಟೈಲ್ಸ್ ವೈಟ್ ಕಲರ್ ಟೈಲ್ಸ್ ಬಂದುಬಿಟ್ಟು ಕ್ಲೀನಿಂಗ್ ಮಾಡೋದು ತುಂಬಾ ಕಷ್ಟ. ಬಟ್ ಕ್ಲೀನಿಂಗ್ ಮಾಡಿಲ್ಲ ಅಂದರೆ ಇನ್ನೂ ಜಾಸ್ತಿಯಾಗಿ ಹೋಗುತ್ತೆ, ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಅಂದರೆ ಏನು ಅಂದರೆ ಇದ್ರ ಬಗ್ಗೆ ಹೇಳಬೇಕು, ಎಲ್ಲರೂ ಕೂಡ ಸಮಾನರಾಗಿ ನಾವು ನೋಡ್ಕೊಳ್ಬೇಕಾಗತ್ತೆ. ಸೊ ಯಾವುದೇ ಅಷ್ಟೇ ದುಡ್ಡಿರಲಿ ಏನೇ ಇರಲಿ, ನಾಳೆ ಹೋದಾಗ ಯಾರು ತೊಗೊಂಡೋಗೋದಿಲ್ಲ. ಇರುವಷ್ಟು ದಿನ ಇದ್ದಷ್ಟು ದಿನ ನಾವು ಚೆನ್ನಾಗಿ ಇನ್ನೊಬ್ರಿಗೆ ಖುಷಿನ ಪಡಿಸೋಣ ಅಷ್ಟೇ ಹೇಳುವಂಥದ್ದು. 4 ಜನ ನಮ್ಮಿಂದ ನಗಬೇಕು, ನಮ್ಮಿಂದ ಅಳಬಾರ್ದು. ಯಾವಾಗಲೂ ಕೂಡ ಸತ್ತ ಮೇಲೂ ಕೂಡ ನಮ್ಮನ್ನು ನೆನೆಸ್ಕೊಳ್ಬೇಕು. 4 ಜನ ನಮ್ಮನ್ನು ಸತ್ತ ಮೇಲೂ ಕೂಡ ನೆನೆಸ್ಕೊಳ್ಳುವಂತಹ ಕೆಲಸನ ಮಾಡಬೇಕು. ಅದು ಬಿಟ್ಬಿಟ್ಟು ಸತ್ತ ಮೇಲೂ ಕೂಡ ಇವನು ಜೀವಂತ ಇದ್ದಾಗ ಹಾಗೆ ಮಾಡ್ದ ಹೀಗೆ ಮಾಡ್ದ ಕೆಟ್ಟದ್ದು ಮಾಡ್ದ ಅಂತ ಹೇಳಬಾರ್ದು. ಸತ್ತ ಮೇಲೆ ಒಳ್ಳೇದು ಮಾತಾಡಬೇಕು. ಆ ರೀತಿ ನಾವು ಹೆಸರನ್ನ ಗಳಿಸ್ಬೇಕು ಅಂತಲೇ ನಾನು ಹೇಳ್ತೀನಿ. ಸೊ ನಮ್ಮ ಕೈಯಲ್ಲಿ ಆಗುವಷ್ಟು ಸಹಾಯವನ್ನು ನಾವು ಇನ್ನೊಬ್ರಿಗೆ ಮಾಡೋಣ. ನಮ್ಮ ಕೈಯಲ್ಲಿ ಅಂದರೆ ಬಡವರೇ ಆಗಿರಲಿ ಯಾರೇ ಆಗಿರಲಿ, ನಮ್ಮ ಕೈಲಿ 10 ರೂಪಾಯಿ ಇದ್ದರೆ ಇನ್ನೊಬ್ರಿಗೆ ಒಂದು 5 ರೂಪಾಯಿ ಕೊಟ್ಟಾದರೂ ನಾವು ಸಹಾಯ ಮಾಡೋಣ. ನಾಳೆ ದೇವರು ನಮಗೆ ಇನ್ನೊಂದು ರೂಪದಲ್ಲಿ ಬಂದುಬಿಟ್ಟು ಸಹಾಯ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ದುಡ್ಡು ಅಂತ ನಾವು ಯಾವತ್ತೂ ಅದರ ಹಿಂದೆ ಹೋಗಬಾರ್ದು ಅಂತ. ಆ ದುಡ್ಡಿನ ಹಿಂದೆ ಹೋದವ್ರಿಗೆ ಯಾರು ಕೂಡ ಇಲ್ಲಿ ತನಕ ಒಳ್ಳೇದಾಗಿಲ್ಲ ಅಂತಲೇ ಹೇಳ್ಬೋದು. ದುಡ್ಡೇ ನಮ್ಮನ್ನು ಹೊಡ್ಕೊಂಡು ಬರಬೇಕು, ಆ ರೀತಿ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳ್ತೀನಿ. ಸೊ ಅಂದರೆ ನನಗೆ ಈ ಒಂದು ವಿಷಯವನ್ನು ಮಾತಾಡಬೇಕು ಅಂತ ಅನ್ನಿಸ್ತು. ಯಾಕಂದರೆ ತುಂಬ ಜನರು ಈ ರೀತಿ ಫೇಸ್ ಮಾಡ್ತಾ ಇದ್ದಾರೆ. ಇವಾಗಲೂ ಕೂಡ ಬಡವರಾಗಿ ಹುಟ್ಟಿದ್ರು ಕೂಡ ತುಂಬಾ ಒಂಥರ ಏನು ಹೀಯಾಳಿಸಿ ಮಾತಾಡುವಂಥದ್ದು, ಇದ್ರ ಬಗ್ಗೆ ತುಂಬಾ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ ಆಗಿರುತ್ತೆ. ಅದಕ್ಕೋಸ್ಕರ ಹೇಳುವಂಥದ್ದು. ಬಡವರು ಅಂತ ತಮಾಷೆ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ನಾವು ಕೂಡ ಅಂದರೆ ಎಲ್ಲರೂ ಕೂಡ ಆ ಒಂದು ಸ್ಟೇಜನ್ನು ದಾಟಿನೇ ಮುಂದೆ ಬಂದಿರುವಂಥದ್ದು. ಸೊ ಯಾರು ಕೂಡ ಹುಟ್ಟಿದಾಗಲೇ ಚಿನ್ನ ತೊಟ್ಲು ಅಥವಾ ಅಂದರೆ ಬೇಕಾದಷ್ಟು ದುಡ್ಡಿರೋರು ಮಾಡ್ತಾರೆ. ಆದರೆ ಬಡವರು ಹಳ್ಳಿ ಕಡೆ ಎಲ್ಲ ಇರೋವರು ಎಲ್ಲರೂ ಕೂಡ ಬಂದಿರುವಂತಹ ಸ್ಟೇಜ್ ಎಲ್ಲರದ್ದು ಒಂದೇ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ತಮಾಷೆನ ಯಾವತ್ತೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಚೆನ್ನಾಗಿ ಎಲ್ಲರೂ ಕೂಡ ಒಂದೇ ರೀತಿ ನೋಡೋಣ. ಅವನು ಅಂದರೆ ಮದುವೆ ಆದಮೇಲೂ ಅಷ್ಟೇ ಅಥವಾ ಮದುವೆ ಮುಂಚೆನೂ ಅಷ್ಟೇ, ದೊಡ್ಡವರಾಗಲಿ ಅಥವಾ ಏನೇ ಶ್ರೀಮಂತ ಕುಟುಂಬಕ್ಕೆ ಹೋಗಲಿ, ಆದರೆ ಆ ಒಂದು ಹುಟ್ಟು ಗುಣ ಚಿಕ್ಕದಿದ್ದಾಗ ಹೇಗಿದ್ವಿ ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಅಂದರೆ ಬೇಸಿಕ್ ಸ್ಟೇಜಿನ ನಾವು ಏನು ದಾಟಿ ಬಂದಿರ್ತೀವಿ ನೋಡಿ, ಅದನ್ನು ಯಾವತ್ತೂ ಮರಿಬಾರ್ದು. ಯಾವುದೇ ಇದರಲ್ಲಿ ಆಗಿರ್ಬೋದು, ನಮಗೆ ಲೈಫಲ್ಲಿ ಮುಂದೆ ಸಕ್ಸಸ್ ಸಿಗಲಿ, ಬಟ್ ಸಕ್ಸಸ್ ಸಿಗೋದಕ್ಕೆ ಕಾರಣ ಯಾರಾಗಿರ್ತಾರೆ ಅವ್ರನ್ನ ಯಾವತ್ತೂ ಮರಿಬಾರ್ದು. ಹಾಗೆ ಆ ಒಂದು ಸ್ಟೇಜ್, ಆ ಒಂದು ಕಷ್ಟದ ಹಾದಿಯನ್ನು ನಾವು ಯಾವತ್ತೂ ಮರಿಬಾರ್ದು. ತುಂಬಾ ನೆನ್ಪಿಟ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನೋಡ್ಬೋದು. ಮನೆ ಫುಲ್ ಕ್ಲೀನಿಂಗ್, ಇಲ್ಲಿ ಸಿಂಕ್ ಹತ್ರನೇ ಕ್ಲೀನಿಂಗ್ ಮಾಡಬೇಕಿತ್ತು ನೋಡ್ಬೋದು. ನಾನು ಒಂದು 2 days ಅಂದರೆ 2 weeks ಒನ್ಸ್ ಈ ಥರ ಕ್ಲೀನ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಗಲೀಜಾಗೋಗಿತ್ತು ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೋಡ್ತಾ ಆಯಿತು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.